ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಟು ನಳಿನಿ ಮೋನಿಶ್ ಕುಕಿಂಗ್ ಚಾನೆಲ್. ಬನ್ನಿ, ಇವತ್ತು ನಾನೊಂದು ಪುಳಿಯೋಗರೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಕಲರ್ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ. ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅದೇ ಥರ ಕಲರು ಟೇಸ್ಟು ಬರುತ್ತೆ. ಬನ್ನಿ, ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈಗ ಪುಳಿಯೋಗರೆ ಗೊಜ್ಜು ಮಾಡೋದು ರೀತಿ ನೋಡ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 4ರಿಂದ 5 ಜನಕ್ಕೆ ಮಾಡ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಪುಳಿಯೋಗರೆ ರೆಸಿಪಿಗೆ ಸ್ವಲ್ಪ ಎಣ್ಣೆ ಮುಂದಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಸಾಸಿವೆ ಸಿಡ್ತಾ ಇದೆ. ಈಗ ಇದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಲೋ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಡ್ರಿ. ಈ ಥರ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ, ಒಳಗಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಚೆನ್ನಾಗಿ ಲೋ ಫ್ಲೇಮ್ ಇಟ್ಬಿಟ್ಟು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ತೋರಿಸ್ತಿರೋ ಈ ವಿಧಾನದಲ್ಲಿ ನೀವು ಪುಳಿಯೋಗರೆ ಮಾಡಿದ್ರೆ ಪುಳಿಯೋಗರೆ ಇಷ್ಟ ಇಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಪುಳಿಯೋಗರೆ. ತುಂಬ ಜನ ಏನು ಮಾಡ್ತಾರೆ, ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಪುಡಿ ಹಾಕಿ ಕಲಿಸ್ಬಿಡ್ತಾರೆ. ಆ ಥರ ಮಾಡಿದ್ರೆ ಪುಳಿಯೋಗರೆ ಟೇಸ್ಟ್ ಇರೋದಿಲ್ಲ. ನಾನು ತೋರಿಸೋ ವಿಧಾನದಲ್ಲಿ ಮಾಡಿದ್ರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನೆಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ಕಡಲೆ ಬೀಜ, ಶೇಂಗಾ ಕಲರು ಚೇಂಜ್ ಆಗಿದೆ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಹಾಗೆಯೇ ಕರಿಬೇವು ಹಾಕೋತಾ ಇದ್ದೀನಿ. ಕಡಲೆಬೇಳೆನೂ ಇದ್ದರೆ ಕಡಲೆಬೇಳೆನೂ ಹಾಕ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇಷ್ಟೇ ಹಾಕ್ತಿದ್ದೀನಿ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋತೀನಿ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಹಾಗೆ ಇದು ನೀರಿನ ಅಂಶ ಎಲ್ಲ ಬಿಡಬೇಕು ಎಣ್ಣೆಯಲ್ಲಿ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪುಳಿಯೋಗರೆ ಟೇಸ್ಟ್ ಕೊಡೋದೇ ಈ ಹುಣಸೆಹಣ್ಣು ಮತ್ತು ಬೆಲ್ಲ. ಇದೆರಡು ಇಲ್ಲ ಅಂದರೆ ಪುಳಿಯೋಗರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬ್ರಾಹ್ಮಿನ್ಸ್ ಎಲ್ಲ ಹೀಗೇ ಮಾಡೋದು, ಹುಣಸೆಹಣ್ಣು ಬೆಲ್ಲ ಹಾಕಿನೇ ಮಾಡೋದು. ಹಾಗಾಗಿ ದೇವಸ್ಥಾನಗಳಲ್ಲೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಮನೇಲಿ ಯಾಕೆ ಈ ಥರ ಟೇಸ್ಟ್ ಬರೋಲ್ಲ ಅಂತ ಅಂದ್ಕೋತೀವಿ. ಪುಳಿಯೋಗರೆ ಬಿಟ್ಟು ಇದೇನೆ ಬೆಲ್ಲ ಹಾಗೆ ಹುಣಸೆಹಣ್ಣು ಇದೆರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ನಿಮಿಷ ಇದು ನೀರಿನ ಅಂಶ ಹುಣಸೆಹಣ್ಣಿಂದೆಲ್ಲ ಹೋಗಬೇಕು. ನಮ್ಮನೇಲಂತೂ ನನ್ನ ಮಕ್ಕಳಿಗೆ ಫೇವ್ರೇಟು ಪುಳಿಯೋಗರೆ, ಮಾಡ್ತಾ ಇರ್ತೀನಿ. ನೋಡಿ, ಈಗ ಇದು ಸೆಕೆಂಡ್ ಆಗಿದೆ. ಈಗ ಇದಕ್ಕೆ ಎಕ್ಸ್ಟ್ರಾ ಖಾರ ಹಾಕೋತಾ ಇದ್ದೀನಿ. ಅದರಲ್ಲಿ ಖಾರ ಮೀಡಿಯಮ್ ಇರುತ್ತೆ ಪುಳಿಯೋಗರೆ ಪೌಡ್ರಲ್ಲಿ. 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ.
ಫ್ಲೇಮು ಲೋ ಇಟ್ಕೊಂಡೆ ಮಾಡ್ಕೋಬೇಕು. ಜೋರಾಗಿ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ ಖಾರ ಪುಡಿ ಎಲ್ಲ. ಈಗ ಇದಕ್ಕೆ MTR ಅವ್ರದ್ದು ಪುಳಿಯೋಗರೆ ಪೌಡ್ರ್ ಹಾಕೋತಾ ಇದ್ದೀನಿ. MTR ಚೆನ್ನಾಗಿರುತ್ತೆ, GRBನೂ ಚೆನ್ನಾಗಿರುತ್ತೆ, ಯಾವುದಾದ್ರೂ ತಗೊಳ್ಳಿ. ಗೊತ್ತಿದ್ದೀರಲ್ವಾ, ಆಗಲೇ ಸ್ಮೆಲ್ ಘಮ ಘಮ ಅಂತ ಇದೆ. ಇದನ್ನು 1-2 ಸೆಕೆಂಡ್ ಅಷ್ಟೇ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇರಲ್ಲ ಚೆನ್ನಾಗಿ ಬಂದಿದೆ ಅಂತ ಪುಳಿಯೋಗರೆ ಗೊಜ್ಜು. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು 1 ವಾರವರೆಗೂ ಬಳಸ್ಕೋಬೋದು. ಕೆಡಲ್ಲ, ಏನೂ ಆಗಲ್ಲ. ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿರೋದ್ರಿಂದ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ನೋಡ್ತಿದ್ದೀರಲ್ಲ, ಕಲರ್ ಅಂತೂ ಸೂಪರಾಗಿದೆ. ಬನ್ನಿ ಈಗ ಇದಕ್ಕೆ ಅನ್ನ ಕಲಿಸ್ಕೊಳ್ಳೋಣ. ನೋಡಿ ಈಗ ಉದುರಾಗಿ ಈ ಥರ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇಲ್ಲ ಅಥವಾ ರಾತ್ರಿ ಅನ್ನ ಮಿಕ್ಕಿದ್ರೆ ಅದಕ್ಕೂ ಒಗ್ಗರಣೆ ಹಾಕೋಬೋದು. ನೋಡಿ ಉದುರಾಗಿ ಮಾಡಿಟ್ಕೊಂಡಿರೋ ಅನ್ನ ಹಾಕೋತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಬೇಕಾದ್ರೆ ಎಲ್ಲರೂ ನೀವು ಟ್ರಾವೆಲ್ ಹೋದಾಗ ತೊಗೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಗೊಜ್ಜು ಮಾಡ್ಕೊಂಡು ತೊಗೊಂಡೋದ್ರೆ ಕಲಿಸ್ಕೊಂಡು ತಿನ್ಬೋದು. ಪುಳಿಯೋಗರೆ ಪೌಡ್ರ್ ರೆಸಿಪಿನೂ ಒಂದು ಸಲ ಹಾಕ್ತೀನಿ ವಿಡಿಯೋ ನಿಮಗೆ. ಮನೇಲೆ ಪುಳಿಯೋಗರೆ ಪೌಡ್ರ್ ಮಾಡೋದು ಹಾಗೆ ಅಂತ ಒಂದಿನ ಡೇ ಮಾಡ್ತೀನಿ ಇಷ್ಟರಲ್ಲೇ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕರೆಕ್ಷನ್ ಮಾಡ್ಕೊತೀನಿ. ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇದ್ದರೆ ನೋಡಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಕಲರ್ಫುಲ್ ಆದಂಥ ಟೇಸ್ಟ್ ಆದ ರುಚಿಯಾದ ಪುಳಿಯೋಗರೆ ರೆಡಿಯಾಗಿದೆ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.